ರಾಮನಗರದಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ದಂಧೆ ನಡೀತಾ ಇದೆ. ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ದಾಳಿ ನಡೆಸಿದೆ. ಅದರ ಮೇಲೆ ಬೆಂಗಳೂರು ದಕ್ಷಿಣದ ಸಿಕೆ ತಾಂಡ್ಯ ಬಳಿ ಫಾರಂ ಹೌಸ್ನಲ್ಲಿ ಈ ಒಂದು ನಕಲಿ ಪ್ಯಾಕಿಂಗ್ ದಂಧೆ ನಡೀತಾ ಇದೆ. ರಾಮನಗರದಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ದಂಧೆ ನಡೀತಾ ಇದೆ. ಆ ದಂಧೆಯ ಮೇಲೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣದ ಸಿಕೆ ತಾಂಡ್ಯ ಬಳಿ ಫಾರಂ ಹೌಸ್ನಲ್ಲಿ ನಡೆದಿರತಕ್ಕಂಥ ಒಂದು ಕೃತ್ಯ ಇದು. ನಕಲಿ ಔಷಧಿ ದಂಧೆ. ಪ್ರಶಾಂತ್ ಎಂಬ ವ್ಯಕ್ತಿಯಿಂದ ನಕಲಿ ಲೇಬಲ್ ದಂಧೆ ನಡೀತಾ ಇತ್ತು. ಕಡಿಮೆ ಬೆಲೆ ಔಷಧಿಗೆ ದುಬಾರಿ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಾ ಇತ್ತು. ಲೈಸೆನ್ಸ್ ಇಲ್ಲದೆ ನಡೆಯುತ್ತಿದ್ದ ಔಷಧಿ ಪ್ಯಾಕಿಂಗ್ ಘಟಕ 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳಿಗೆ ಏನಿದೆ ಆ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳಕ್ಕೆ ಆರೋಗ್ಯ ಇಲಾಖೆ ಕಮಿಷನರ್ ಶ್ರೀನಿವಾಸ್, ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವೀಕ್ಷಕರೇ ನೋಡಿ, ಬೆಳಗ್ಗೆಯಿಂದಲೂ ಕೂಡ ದಾಳಿ ಮೇಲೆ ದಾಳಿ ಆಗ್ತಾ ಇದ್ದಾರೆ. ನಾವು ಬಿಡದಿ ಟೋಲ್ ಗೇಟ್ ಬಳಿಯೂ ಕೂಡ ಇಂಥದ್ದೇ ಒಂದು ಘಟನೆಯನ್ನ ನಾವು ಬೆಳಗ್ಗೆ ಸುದ್ದಿ ಮಾಡಿದ್ವಿ. ಇವಾಗ ಅದರ ಬೆನ್ನಲ್ಲೇ ಮತ್ತೆ ರಾಮನಗರ ಸಿಕೆ ತಾಂಡ್ಯ ಅಂತೆ ಆ ಒಂದು ಪ್ರದೇಶದಲ್ಲಿ ನಡೆದಿರತಕ್ಕಂಥ ಒಂದು ನಕಲಿ ಔಷಧಿ ಬೇರೆ ರಾಜ್ಯಗಳಿಂದ ಆಮದು ಮಾಡ್ಕೊಳ್ಳೋದು, ಬೇರೆ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಜಾಸ್ತಿ ಬೆಲೆ ಮಾಡಿ ಮಾರಾಟ ಮಾಡಿ 600 ರೂಪಾಯಿಯ ಬೆಲೆಯನ್ನ 6,000ದ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇದ್ರಂತೆ. ಅದು ನಕಲಿ ಔಷಧಿ. ಎಷ್ಟೇ ಕೊಟ್ಟರು ಕೂಡ ಅದು ವಿಷಯೇ ಹೊರತು ಅದು ಅಮೃತ ಅಲ್ಲ. ಅಂತಹ ದಂಧೆಯನ್ನ ಮಾಡುತ್ತಿದ್ದ ಏನು ಫ್ಯಾಕ್ಟರಿ ಇದೆ ಅದರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಯನ್ನ ವಶಪಡಿಸಿಕೊಂಡಿದ್ದಾರೆ. ವೀಕ್ಷಕರೇ, ಇವರು ಮನುಷ್ಯರೋ ಅಥವಾ ಮತ್ತೊಂದು ನನಗಂತೂ ಗೊತ್ತಿಲ್ಲ. ಜನಗಳಿಗೆ ವಿಷ ಕೊಡ್ತಿದ್ದೀರಲ್ರಿ, ಅದನ್ನ ಅಮೃತ ಅಂತ ತಿಳ್ಕೊಂಡಿರ್ತಾರೆ ಜನಗಳು. ನನಗೆ ಹುಷಾರಿಲ್ಲ, ನನಗೆ ಏನೋ ತಲೆನೋವು ಅಂತ ಹೇಳಿದ್ರೆ ನಾನು ಮೆಡಿಕಲ್ ಕಡೆ ಮಕ ಮಾಡಿ ನೋಡ್ತೀನಿ. ಮೆಡಿಕಲಲ್ಲಿ ನಿಮ್ಮಿಂದ ಸಪ್ಲೈ ಆಗುವ ಔಷಧಿ ನಕಲಿ ಇದೆ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ಹೋಗೋದು ಅದು ಮೆಡಿಸನ್ನ ಅಥವಾ ವಿಷಾನ? ಇಂಡೈರೆಕ್ಟ್ ಆಗಿ ಜನಗಳನ್ನು ಸಾಯಿಸುವ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪನಾದರೂ ನಾಚಿಕೆ, ಮನುಷ್ಯನಿಗಿರಬೇಕಾದ ಗುಣಗಳು, ಕರುಣೆ, ದಯೆ, ಮತ್ತೊಂದು ಏನಾದರೂ ಇದೆಯಾ ನಿಮಗೆ? ಪೇಷಂಟ್ಗಳ ಮೇಲೆ ಏನಾದರೂ ಇದೆಯಾ? ಸ್ವಲ್ಪನೂ ನಾಚಿಕೆ ಇಲ್ಲ ನಿಮಗೆ? ಈ ದಂಧೆ ಮಾಡ್ತಿರಲ್ಲ, ಸ್ವಲ್ಪವೂ ನಾಚಿಕೆ ಇಲ್ಲ. ವೀಕ್ಷಕರ, 5 ಕೋಟಿ ರೂಪಾಯಿ ಮೌಲ್ಯದ್ದಂತೆ ಪೊಲೀಸರು ವಶಪಡಿಸಿಕೊಂಡಿರೋದು 5 ಕೋಟಿ ರೂಪಾಯಿ ರೀ. ಅಷ್ಟು ನಕಲಿ ಔಷಧಿ, ಅಷ್ಟು ನಕಲಿ ಔಷಧಿ ಕಡಿಮೆ ಬೆಲೆಗೆ ಆಮದು ಮಾಡ್ಕೊಳ್ಳೋದು, ಅದನ್ನ 6,000ದ ಬೇರೆ ಲೇಬಲ್ ಅನ್ನ ಅಂಟಿಸಿ, ಬೇರೆ ಬೇರೆ ಕಂಪನಿಗಳ ಲೇಬಲ್ ಅಂಟಿಸಿ ಮಾರಾಟ ಮಾಡೋದು. ನಿಜವಾಗ್ಲೂ ಕೂಡ ಯಾವ ರೀತಿ ಸಿಟ್ಟು ಬರುತ್ತೆ ಇವರನ್ನ ನೋಡಿದ್ರೆ ಅಂತ ಹೇಳಿದ್ರೆ, ಇವರಿಗೆ ಯಾವ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆನೆ. ಯಾಕಂದ್ರೆ ಇವರು ಮಾಡ್ತಾ ಇರೋದು ನಂಬಿಕೆ ದ್ರೋಹ. ಇವರಿಂದ ಏನು ಖರೀದಿ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಏನು ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆತನಿಂದ ಖರೀದಿ ಮಾಡಿ ಆತ ಮತ್ತೆ ಕಸ್ಟಮರ್ ಕೊಡ್ತಾನೆ ಅದನ್ನ, ಅಂದ್ರೆ ಪೇಷಂಟ್ಗೆ. ಪೇಷಂಟ್ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ತಗೊಳಕ್ ಹೋದಾಗ ಅದು ನಕಲಿ ಅಂತ ಹೇಳಿ ಪಾಪ ಆತನಿಗೂ ಗೊತ್ತಾಗೋದಿಲ್ಲ. ಇದು ಅಸಲಿ ಮಾಲು, ಇದು ಹೈ ಪ್ರೈಸ್ ಇದೆ, ನನ್ನ ಆರೋಗ್ಯ ಸರಿ ಮಾಡಿಬಿಡುತ್ತೆ ಅಂತೇಳಿ ಒಬ್ಬ ಪೇಷಂಟ್ ತಗೊಂತಾನೆ. ಬಟ್ ಅಲ್ಲಿ ಅವರು ತಗೊಳ್ತಾ ಇರೋದು ಲಿಟ್ರಲಿ ವಿಷ. ವೀಕ್ಷಕರೇ, ಲಿಟ್ರಲಿ ವಿಷ. ನೋಡಿ, ತೆಲಂಗಾಣ ಮತ್ತು ಹಿಮಾಚಲದಿಂದ ಔಷಧಿಯನ್ನ ಆಮದು ಮಾಡ್ಕೊಳ್ತಿದ್ರಂತೆ ಈ ದಂಧೆಕೋರರು. ತೆಲಂಗಾಣ ಮತ್ತು ಹಿಮಾಚಲದಿಂದ ಔಷಧಿಯನ್ನ ಆಮದು ಮಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಇವರು ಎಲ್ಲೆಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ತೆಲಂಗಾಣ ಮತ್ತು ಹಿಮಾಚಲದಿಂದ ಈ ಔಷಧಿಯನ್ನು ಆಮದು ಮಾಡ್ಕೊಳ್ತಾ ಇದ್ರು. ಕಡಿಮೆ ಮೌಲ್ಯದ ಔಷಧಿಗೆ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಎಷ್ಟು ಬೆಲೆದಿದು? 600 ರೂಪಾಯಿದು ಏನು ಮೌಲ್ಯವನ್ನು ಹೊಂದಿರುತ್ತೆ ಆ ಔಷಧಿಗೆ ಬರೋಬ್ಬರಿ 6,000 ರೂಪಾಯಿ ಲೇಬಲ್ ಅನ್ನ ಅಂಟಿಸ್ತಾರೆ. ಇನ್ನು ಫಾರಂ ಹೌಸ್ ಲೀಸ್ಗೆ ಪಡೆದು ನಕಲಿ ಲೇಬಲ್ ಅನ್ನ ಈ ದಂಧೆಯನ್ನ ನಡೆಸ್ತಾ ಇದ್ರು. ಕಳೆದ 1 ವರ್ಷದಿಂದ ದಂಧೆ ನಡೆಸ್ತಾ ಇದ್ರು ಪ್ರಶಾಂತ್ ಅಂತ ಹೇಳಿ ವ್ಯಕ್ತಿ. ಲೇಬಲ್ ಅವಧಿ ಮುಗಿದ ಔಷಧಿ ಖಾಲಿ ಬಾಟಲ್ ವಶಕ್ಕೆ ಪಡೆಯಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ತನಿಖೆ ಕೂಡ ಮುಂದುವರೆದಿದೆ. ವೀಕ್ಷಕರೇ ನೋಡಿ, ತೆಲಂಗಾಣ ಹಿಮಾಚಲ ಪ್ರದೇಶದಿಂದ
ಔಷಧಿಯನ್ನು ಏನು ಆಮದು ಮಾಡ್ಕೊಳ್ತಾರೆ ಅಲ್ಲಿ ಕಡಿಮೆ ಬೆಲೆಗೆ ತಂದು ಆ ಕಡಿಮೆ ಬೆಲೆಯ ಮೌಲ್ಯ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಬೆಲೆಯ ಒಂದು ಲೇಬಲನ್ನು ಅಂಟಿಸ್ತಾರೆ. 600 ರೂಪಾಯಿಯಿಂದ 6,000 ರೂಪಾಯಿಯವರೆಗೆ ಆ ಒಂದು ಔಷಧಿಯ ಲೇಬಲ್ ಅಂಟಿಸಿದ ನಂತರ ಅದರ ಬೆಲೆ ಬದಲಾಗುತ್ತೆ. ಅದು ಲಿಟ್ರಲಿ ವಿಷ, ನಕಲಿ ಅದು. ಎಸ್ ಪಿ ಮಾತನಾಡಿದ್ದಾರೆ ಅದರ ಬಗ್ಗೆ. ರಾಮನಗರ ಎಸ್ ಪಿ ಕೇಳಿಸ್ಕೊಂಬನ್ನಿ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟ ಕೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಎಸ್ ವೀಕ್ಷಕರೇ, ನೋಡಿ ಇವರನ್ನ ಏನಂತ ಹೇಳೋದ್ರಿ, ಇವರನ್ನ ಏನಂತ ಬೈಯೋದು, ಇವರಿಗೆ ಬೈಯೋಕೆ ಪದಗಳೇ ಇಲ್ಲ. ಜನಗಳಿಗೆ ನಂಬಿಕೆ ದ್ರೋಹ ಇದು, ಲಿಟ್ರಲಿ ನಂಬಿಕೆ ದ್ರೋಹ. ಬಿಕಾಸ್ ಅವರು ನಂಬಿ ಈ ಔಷಧಿಯನ್ನ ತೆಗೆದುಕೊಳ್ತಾ ಇರ್ತಾರೆ. ನನ್ನ ಆರೋಗ್ಯ ಸರಿ ಹೋಗುತ್ತೆ, ನಾನು ಔಷಧಿಯನ್ನ ತೆಗೆದುಕೊಂಡರೆ ಆರೋಗ್ಯಮಯವಾಗಿಬಿಡ್ತೀನಿ ಅಂತೇಳಿ ತೆಗೆದುಕೊಳ್ತಾ ಇದ್ರೆ ಲಿಟ್ರಲಿ ವಿಷ ಕೊಡ್ತಾ ಇದ್ದೀರಲ್ರಿ ಅವರಿಗೆ. ನಿಮಗೆ ಅರ್ಹತೆ ಇದೆಯಾ ಜೈಲಿನಿಂದ ಹೊರಗಡೆ ಇರೋದಕ್ಕೆ ಅಂತ ಹೇಳಿ ನಿಮ್ಮನ್ನು ನೀವು ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನೇ ನೀವು. ನಕಲಿ ಔಷಧಿ ವಿಷ ಅದು ನಿಮ್ಮ ಬಾಡಿಗೆ ಇಂಜೆಕ್ಟ್ ಆಯಿತು ಅಂತ ಹೇಳಿದ್ರೆ ನೀವು ನಿಧಾನಕ್ಕೆ ಸಾವಿನ ದವಡೆಗೆ ಸಿಲುಕ್ತಾ ಹೋಗ್ತೀರಿ. ಅಂತಹ ಔಷಧಿಯನ್ನ ಏನು ಮಾರಾಟವನ್ನ ಮಾಡ್ತಾ ಇದ್ದ ದಂಧೆಕೋರನ್ನ ಪೊಲೀಸರು ಮತ್ತು ಆರೋಗ್ಯ ಇಲಾಖೆದವರು ಬಂಧಿಸಿದ್ದಾರೆ. ಇಂಥವಿನ್ನೆಷ್ಟಿದ್ದೇವೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇದೆ ನಮಗೆ. ಇನ್ನು ಎಷ್ಟಿದಾವೆ ಅಂತ ಹೇಳಿ ಅಧಿಕಾರಿಗಳು ದಾಳಿ ಮಾಡ್ತಾ ಹೋದ್ರೆ ಎಷ್ಟು ಸಿಗಬಹುದು ಇಂಥವು.